ನೋಡಿ ಚಿಕನ್ ಇವತ್ತು ಗ್ರೀನ್ ಚಿಕನ್ ಮಾಡ್ತಾಯಿದ್ದೀವಿ. ಅಂದರೆ ಫ್ರೈ ಸ್ವಲ್ಪ ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಆಗೋ ಅಂಥದ್ದು. ಇದಕ್ಕೇನು ಚಕ್ಕೆ ಲವಂಗ ಖಾರದ ಪುಡಿ ಧನಿಯಾ ಪುಡಿ ಇಂಥವೆಲ್ಲ ಏನು ಬೇಕಾಗಿಲ್ಲ. ಬೇಗ ಸಿಂಪಲ್ಲಾಗಿ ಮಾಡ್ಕೊಳೋ ಅಂಥದ್ದು. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸರಿ ನೋಡಿ ನೀವು ಇದಕ್ಕೆ ಏನೇನು ಬೇಕೋ ನೋಡ್ಕೊಂಬರೋಣ. ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ, 10 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಇಂಚ್ ಶುಂಠಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಇಡೀ ಪುದೀನ ಸೊಪ್ಪು, ಇವೆಲ್ಲ 2 ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ಕೊಳೋದಕ್ಕೆ. ಇದು ಚಿಕನ್ ಮಸಾಲ 10 ರೂಪಾಯಿದು ಅಂತ ತೊಗೊಂಡಿದ್ದೀನಿ ಟೇಜ. ಇವಾಗ ಇದನ್ನೆಲ್ಲ ರುಬ್ಕೊಂಬರೋಣ. ಬಾಣಲಿ ಇಟ್ಕೊಳ್ಳೋಣ. ಸ್ಟವ್ ಹಚ್ಕೊಳ್ಳೋಣ ಫಸ್ಟ್. ಒಂದು 2 ಸ್ಪೂನ್ ಎಣ್ಣೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆಗಲಿ. ಎಣ್ಣೆ ಆವಾಗಲೇ ತುಂಬ ಬಿಸಿ ಆಗಿರಲಿಲ್ಲ, ಅದಕ್ಕೆ ಇಷ್ಟೊತ್ತು ತಗೊಳುತ್ತೆ. ಇದು ಆವಾಗಲೇ ರುಬ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದು ಪುದೀನ ಕೊತ್ತಂಬರಿ ಎಲ್ಲ. ಒಗ್ಗರಣೆಗೆ ಈರುಳ್ಳಿ ಎಲ್ಲ ಏನು ಬೇಕಾಗಿಲ್ಲ, ಒಳ್ಳೆ ರುಬ್ಕೊಂಡಿದ್ದೀವಲ್ಲ ಅದೇ ಸಾಕು. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಸಿಂಪಲ್ಲಾಗಿ ಆಗೋ ಅಂಥದ್ದು. ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕೋಣ. ಈಗ ಎಣ್ಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ. ಇದನ್ನು 5 ನಿಮಿಷ ಆಗಿದೆ. ಇದು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಎಣ್ಣೆನೂ ಒಂಚೂರು ಎಣ್ಣೆ ಬಿಟ್ಕೊಳ್ತಾ ಇದೆ. ಚಿಕನ್ ತೊಗೊಂಡಿದ್ದೀನಿ 1/4 kg. ಇದು ಹಾಕ್ಕೊಳ್ಳೋಣ ಇವಾಗ. ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಒಂಚೂರು ನೀರಿಲ್ಲದೆ ಇರೋ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ.
ಉಪ್ಪು ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ತುಂಬ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಚಿಕನ್ ಮಸಾಲ ಹಾಕ್ತೀವಲ್ಲ, ರೆಡಿ ಚಿಕನ್ ಮಸಾಲ, ಅದರಲ್ಲಿ ಉಪ್ಪಿರುತ್ತೆ. ಇದು ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಕ್ಕೋಣ. ತೆಗಿಯೋಣ. ಒಂದು 10 ನಿಮಿಷ ಮುಚ್ಚಿಕ್ಕಿದ್ದೆ. 10 ನಿಮಿಷನೂ ಇಲ್ಲ, ಒಂದು 5 ನಿಮಿಷ ಆಗಿದೆ ಅನ್ಸುತ್ತೆ. ನೋಡಿ, ನೀರು ಬಿಟ್ಕೊಳ್ತಾ ಇದೆ. ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಚಿಕನ್ಗೆ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು 20 ನಿಮಿಷ ಬೇಯಲಿ. ಇದು ಮುಚ್ಚಿಕೊಳ್ಳೋಣ. ತೆಗೆದು ನೋಡೋಣ. ನೋಡಿ, ನೀರು ಬಿಟ್ಕೊಂಡಿದೆ. ಇವಾಗ ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ರೆಡಿ ಚಿಕನ್ ಮಸಾಲ ತೊಗೊಂಡಿದ್ದೆಲ್ಲ ಅದು ಹಾಕ್ಕೊಳ್ಳೋಣ. ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡು, 10 ರೂಪಾಯಿ ಪ್ಯಾಕೆಟ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಗ್ರೇವಿ ಬೇಡ, ಸ್ವಲ್ಪ ಗಟ್ಟಿ ಆಗಲಿ ಗ್ರೇವಿ. ಇನ್ನೊಂದು 5 ನಿಮಿಷ 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ತೆಗೆದು ನೋಡೋಣ. 10 ನಿಮಿಷ ಆಗಿದೆ. ಇದು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಬೇಕು. ಕಮ್ಮಿ ಆದರೆ ಒಂದು ಸ್ವಲ್ಪ ಹಾಕ್ಕೋಬೇಕು. ಇಷ್ಟು ಮಾತ್ರ ಗ್ರೇವಿ ಸಾಕು. ಇದು ಅನ್ನಕ್ಕೆ, ಚಪಾತಿಗೆ ಚೆನ್ನಾಗಿರುತ್ತೆ. ಇವಾಗ ಸಿಮ್ ಮಾಡಿಕೊಂಡು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಈ 2 ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ನೀವು ಹುಳಿ ಕಮ್ಮಿ ತಿನ್ನಂಗಿದ್ರೆ 1 ನಿಂಬೆಹಣ್ಣು ಸಾಕು. ನಾವು ಸ್ವಲ್ಪ ಹುಳಿ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ 2 ನಿಂಬೆಹಣ್ಣು ಹಾಕಿದ್ಮೇಲೆ ತುಂಬ ಬೇಯೋದು ಬೇಡ ಸ್ಟವ್ ಮೇಲೆ. ಸುಮ್ಮನೆ ಒಂದ್ಸರಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು. ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ರೆಡಿ ಆಗಿದೆ ಚಿಕನ್ ಫ್ರೈ ತಿನ್ನೋದಕ್ಕೆ. ತುಂಬ ಸಿಂಪಲ್ಲು, ಏನು ಜಾಸ್ತಿ ಐಟಮ್ ಬೇಕಾಗಿಲ್ಲ ಇದಕ್ಕೆ. ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ.